ಹಾಯ್ ಹಲೋ, ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು ಶೇಂಗಾ ಹುರಿಯೋದು ವಿಧಾನ ತೋರಿಸ್ತೀನಿ. ಬೇಳೆ ಆರಾಮಾಗಿ ಮಾಡ್ಕೋಬೋದು, ಅಂದರೆ ಶೇಂಗಾ ಬೇಳೆ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ನಾವು ಮರದಲ್ಲಿ ಹಾಕಿ ಒತ್ತಿ ತಿಕ್ಕಿ ಅವೆಲ್ಲ ಏನೂ ಇಲ್ಲ, ಆರಾಮಾಗಿ ಮಾಡುವ ವಿಧಾನ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ಥರ ಹುರ್ಕೊಳ್ಳಿ, ಚೆನ್ನಾಗಿ ಹುರ್ಕೊಂಡು. ಇನ್ನೂ ಆಗಿಲ್ಲ, ಇದು ಇನ್ನೂ ಆಗಬೇಕು. ಚೆನ್ನಾಗಿ ಹುರ್ಕೊಂಡು ಈ ಥರ ಕೆಂಪಗೆ ಬಂದಿದೆ ನೋಡಿ. ಈ ಥರ ಬಿಡದೆ ಕೈಯಾಡಿಸ್ಕೊಳ್ಳಿ. ಈ ಥರ ಶೇಂಗಾನ ಈಸಿಯಾಗಿ ಬೇಳೆ ಮಾಡ್ಕೋಬೋದು. ನಾವು ಏನು ಮಾಡ್ತೀವಿ ಅಂದರೆ ಮರದಲ್ಲಿ ಹಾಕ್ತೀವಿ, ಅದು ಆರಿಂದ ನಾವು ಏನೋ ಒಂದು ಬೇಳೆ ಗುಂಡು ತೊಗೊಂಡು ತಿಕ್ಕಕ್ಕೆ ಹೋಗ್ತೇವೆ, ಇಲ್ಲಾಂದರೆ ಒಂದು ಗುಣಕಲ್ ತೊಗೊಂಡು ತಿಕ್ಕಕ್ಕೆ ಹೋಗ್ತೇವೆ, ಕೈ ಸುಡುತ್ತೆ. ಇದೇನಿಲ್ಲ, ಆರಾಮಾಗಿ ಈಸಿ ಬೇಳೆ ಆರಾಮಾಗಿ ತೆಕ್ಕೋಬೋದು. ನಾವು ಮೊದಲು ಹುರಿಯೋದು ಚೆನ್ನಾಗಿ ಹುರ್ಕೋಬೇಕು ನಾವು, ಅಂದರೆ ಬೇಳೆ ಪದರು ತಾನಾಗಲೇ ಬಿಡುತ್ತದೆ. ಹುರಿಯೋ ಮೆಥಡ್ ಚೆನ್ನಾಗಿದ್ದರೆ ಅದು ಆಟೋಮೆಟಿಕ್ಕಾಗಿ ತಾನೇ ಸಿಪ್ಪೆ ಉದುರುತ್ತೆ. ಈ ಥರ ಹುರ್ಕೊಳ್ಳಿ. ಇವಾಗ ಇದು ಆಗಿದೆ ನೋಡಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೋತೀನಿ ನಾನು. ಈ ಥರದೊಂದು ಕಾಟನ್ ಬಟ್ಟೆ ತೊಗೊಳ್ಳಿ, ಅಂದರೆ ಈ ಥರ ಕಾಟನ್ ಬಟ್ಟೆ ಇರಬೇಕು. ಕಾಟನ್ ಬಟ್ಟೆ ತೊಗೊಂಡು ಇದು ಏನಾಗಿದೆಯಲ್ಲ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವು. ಇವಾಗ ಮಾಡಿಕೊಂಡು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ತೋರಿಸ್ತೇನೆ ನೋಡಿ. ಇವಾಗ ಏನಿದೆಯಲ್ಲ ಎಲ್ಲಕ್ಕೆ ಈ ಥರ ಬಡಿಯಿರಿ ನೋಡಿ. ನಾನು ಎಷ್ಟು ಜೋರಾಗಿ ಬಡಿತೀನಿ ಅಂದರೆ ತಾನಾಗಿ ಸಿಪ್ಪೆ ಎಲ್ಲ ಉದುರುತ್ತೆ. ಈ ಥರ ಬಡಿದು ನೋಡಿ. ಈ ಥರ ನೋಡಿ ಬೇಳೆ ಬಂದಿದೆ. ಆರಾಮಾಗಿ ಬೇಳೆ ತಕ್ಕೋಬೋದು. ನಾನು ಇನ್ನೊಂದು ಚೂರು ಬಡ್ಕೋತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆರಾಮಾಗಿ ಮಾಡ್ಕೋಬೋದು ನೀವು ನೋಡಿ. ಈ ಥರ ಸುಡ್ತಾ ಇರುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ ಆರಾಮಾಗಿ. ಇದನ್ನು ಮರದಲ್ಲಿ ಹಾಕಿ ಈಗ ಕೇರ್ಕೊಳ್ಳೋಣ. ಇವಾಗ ನೋಡಿ ಮರದಲ್ಲಿ ಹಾಕ್ತೇನೆ ನಾನು. ಇವಾಗ ಇದನ್ನು ಹೊರಗಡೆ ಹೋಗಿ ಕೇರ್ಕೊಂಡು ಬರೋಣ. ಇವಾಗ ನಾವು ಎಲ್ಲ ಸಿಪ್ಪೆ ಬಿಚ್ಚಿದೆ ನೋಡಿ. ಏನು ನಾವು ಗುಣಕಲ್ ತೊಗೊಂಡು ತೀಡಂಗಿಲ್ಲ, ಏನಿಲ್ಲ. ಆರಾಮಾಗಿ ಕುಟ್ಕೊಂಡ್ರೆ ಈ ಥರ ಬಂದುಬಿಡುತ್ತೆ. ಬೇಳೆ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಕೇರ್ಕೊಂಡು ಬಂದೀನಿ. ಯಾವುದೇ ತ್ರಾಸಿಲ್ಲಾರ್ದೆ ಆರಾಮಾಗಿ ಈಸಿಯಾಗಿ ಈ ಮೆಥಡನ್ನು ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ. ನಾವು ಲೆತ್ತಿಗುಣಿ ತೊಗೊಂಡು ಹೊತ್ತೋದು ಬೇಡ, ಆಮೇಲೆ ಗುಣಕಲ್ ತೊಗೊಂಡು ಇದು ಮಾಡೋದು ಬೇಡ. ಆರಾಮಾಗಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಬಡ್ಕೊಂಡು ಬಿಟ್ಟರೆ ಈ ಥರ ಬರುತ್ತೆ. ಆರಾಮಾಗಿ ಸಲೀಸಾಗಿ ಮಾಡ್ಕೋಬೋದು ನೋಡಿ. ಈ ಥರ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.